ಹೆಲೋ ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜ್ಞಾನಸಿಂಧು. ಇಂದು ನಾವು ಮಾತನಾಡುವುದು ಬೆಳಿಗ್ಗೆ 4ರಿಂದ 6ರ ನಡುವೆ ಇರುವ ಬ್ರಹ್ಮ ಮುಹೂರ್ತದ ಅದ್ಭುತ ಶಕ್ತಿಯ ಬಗ್ಗೆ. ಇಂದಿನ ವಿಷಯವನ್ನು ಧಾರ್ಮಿಕ ಗ್ರಂಥಗಳೂ ಮಾತ್ರವಲ್ಲ, ಆಧುನಿಕ ವಿಜ್ಞಾನವೂ ಸಾಬೀತುಪಡಿಸಿದೆ. ಒಮ್ಮೆ ಈ ಸತ್ಯಗಳನ್ನು ಕೇಳಿದರೆ ನಿಮ್ಮ ದಿನಚರಿಯೇ ಬದಲಾಗಬಹುದು. ಬನ್ನಿ ಹಾಗಿದ್ದರೆ ವಿಡಿಯೋವನ್ನು ಶುರು ಮಾಡೋಣ. ಬ್ರಹ್ಮ ಮುಹೂರ್ತ ಎಂದರೇನು? ಪ್ರಾಚೀನ ಗ್ರಂಥಗಳಲ್ಲಿ ಸೂರ್ಯೋದಯಕ್ಕೆ ಸುಮಾರು 1.5 ಗಂಟೆಗಳ ಮುಂಚಿನ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗಿದೆ. ಇದು ಪ್ರಕೃತಿ ಸಂಪೂರ್ಣ ಶಾಂತವಾಗಿರುವುದರಿಂದ ಶ್ರೇಷ್ಠ ಜ್ಞಾನ ಹುಟ್ಟುವ ಸಮಯ ಅಂತ ಹೇಳಲಾಗಿದೆ. ಇದರ ಹಿಂದಿರುವ ಆಧ್ಯಾತ್ಮಿಕ ಕಾರಣಗಳೇನು? ಶಾಸ್ತ್ರಗಳ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ದೇವತೆಗಳ ಅನುಗ್ರಹ ಬಂದುಕೊಳ್ಳಲು ಹೆಚ್ಚು ಸುಲಭವಾದ ಸಮಯವಾಗಿದೆ. ಈ ಸಮಯದಲ್ಲಿ ಮಾಡಿದ ಧ್ಯಾನ, ಮಂತ್ರ ಜಪ, ಪ್ರಾರ್ಥನೆ, ಯೋಗ ಇವು ಆತ್ಮಶಕ್ತಿಯನ್ನು 10 ಪಟ್ಟು ಹೆಚ್ಚಿಸುವುದಾಗಿ ಹೇಳಲಾಗಿದೆ. ಏಕೆಂದರೆ ಈ ಸಮಯದಲ್ಲಿ ಮನಸ್ಸು ಪಾಪ ವಿಕಾರಗಳಿಂದ ದೂರ ಆಗಿರುತ್ತದೆ. ಮನಸ್ಸು ಶುದ್ಧವಾದರೆ ಮಂತ್ರದ ಸ್ಪಂದನ ದೇಹದೊಳಗೆ ಗಾಢವಾಗಿ ಪ್ರವೇಶಿಸುತ್ತದೆ. ಇದರ ಹಿಂದಿನ ವೈಜ್ಞಾನಿಕ ಸತ್ಯಗಳನ್ನು ನಾವು ತಿಳಿದುಕೊಳ್ಳೋಣ. ವಿಜ್ಞಾನಗಳ ಪ್ರಕಾರ ಬೆಳಿಗ್ಗೆ 4ರಿಂದ 6ರ ವೇಳೆಯಲ್ಲಿ ದೇಹದಲ್ಲಿ ಹಲವು ಬದಲಾವಣೆಗಳು ಆಗುತ್ತವೆ. ಮೊದಲನೆಯದಾಗಿ ಮೆಲಾಟೋನಿನ್ ಪೀಕ್ ಸ್ಥಿತಿಯಲ್ಲಿರುತ್ತದೆ. ಈ ಹಾರ್ಮೋನಿನಿಂದ ಮೆದುಳಿಗೆ ಕ್ಲಾರಿಟಿ ಮತ್ತು ಮೆಮೊರಿ ಪವರ್ ಹೆಚ್ಚುತ್ತದೆ. ಮೆದುಳಿನಲ್ಲಿ ಆಲ್ಫಾ ವೇವ್ಸ್ ಹೆಚ್ಚಾಗುತ್ತವೆ. ಈ ತರಂಗಗಳು ಶಾಂತಿ ಮತ್ತು ಕೇಂದ್ರೀಕರಣವನ್ನು ನೀಡುತ್ತದೆ. ಇದೇ ಕಾರಣಕ್ಕೆ ಧ್ಯಾನ ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ಮೂರನೆಯದಾಗಿ ಆಕ್ಸಿಜನ್ ಮಟ್ಟ ಹೆಚ್ಚುತ್ತದೆ. ಪ್ರಕೃತಿಯಲ್ಲಿ ಗಾಳಿ ಹೆಚ್ಚು ಶುದ್ಧವಾಗಿರುವುದರಿಂದ ಲಂಗ್ಸ್ಗೆ ಇದು ಬೆಸ್ಟ್ ಟೈಮ್ ಆಗಿದೆ. 4ನೇದಾಗಿ ಡೈಜೆಸ್ಟಿವ್ ಸಿಸ್ಟಮ್ ರೀಸೆಟ್ ಆಗಿರುತ್ತದೆ. ಈ ಸಮಯದಲ್ಲಿ ಮಾಡಿದ ಯೋಗ ಮತ್ತು ಪ್ರಾಣಾಯಾಮ ದೇಹಕ್ಕೆ ಅತ್ಯುತ್ತಮವಾಗಿರುತ್ತದೆ. 5ನೇದಾಗಿ ಹಾರ್ಮೋನಲ್ ಬ್ಯಾಲೆನ್ಸ್. ಸ್ಟ್ರೆಸ್ ಹಾರ್ಮೋನ್ ಆಗಿರುವ ಕಾರ್ಟಿಸಾಲ್ ಈ ಸಮಯದಲ್ಲಿ ನ್ಯಾಚುರಲಿಯಾಗಿ ಕಡಿಮೆಯಾಗಿರುತ್ತದೆ. ಇದು ಮನಸ್ಸು ಕಾಮ್ ಆಗಿ ಇರಲು ಕಾರಣವಾಗಿರುತ್ತದೆ. ಈ ಸಮಯದಲ್ಲಿ ಮಾಡಬೇಕಾದ 5 ಬಹುಮುಖ್ಯ ಕೆಲಸಗಳೇನು? ಬ್ರಹ್ಮ ಮುಹೂರ್ತದಲ್ಲಿ ನೀವು ಹೀಗೆ ಮಾಡಿದರೆ ನಿಮ್ಮ ದೇಹ ಮನಸ್ಸು 2 ದಿನವೂ ಪವರ್ಫುಲ್ ಆಗಿರುತ್ತದೆ. ಮೊದಲನೆಯದಾಗಿ ಧ್ಯಾನ. ಇದು ಮೈಂಡನ್ನು ಪ್ಯೂರಿಫಿಕೇಶನ್ ಮಾಡುತ್ತೆ. 2ನೇದಾಗಿ ಗುರು ಮಂತ್ರ ಜಪ ಅಥವಾ ಓಂ ಜಪ. ಇದರಿಂದ ಪಾಸಿಟಿವ್ ವೈಬ್ರೇಷನ್ಗಳು ಬರುತ್ತವೆ. 3ನೇದಾಗಿ ಸಣ್ಣ ಯೋಗ ಅಥವಾ ಪ್ರಾಣಾಯಾಮ. ಇದು ಶರೀರದ ಶಕ್ತಿಯನ್ನು ಹೆಚ್ಚಾಗಿಸುತ್ತದೆ. 4ನೇದಾಗಿ ಪವಿತ್ರ ಗ್ರಂಥ ಪಠಣ ಅಥವಾ ಏನಾದರೂ ಒಂದು ಪುಸ್ತಕವನ್ನು ಓದುವುದು. ಇದರಿಂದ ಜ್ಞಾನ ರಿಟೆನ್ಷನ್ ಇಂಟು 5x ಅಂದರೆ 5x ಸ್ಪೀಡಲ್ಲಿ ನಿಮ್ಮ ಜ್ಞಾನವು ಹೆಚ್ಚುತ್ತದೆ. ನಿಮ್ಮ ದಿನದ ಗುರಿಯನ್ನು ಬರೆಯುವುದು. 90% ಗುರಿಗಳು ಸಾಧನೆಯ ಸಾಧ್ಯತೆ ಹೆಚ್ಚುತ್ತದೆ. ಇದನ್ನು ಎಷ್ಟು ದಿನಗಳ ಕಾಲ ಮಾಡಿದರೆ ಪರಿಣಾಮ ನಿಮಗೆ ಕಾಣಿಸಬಹುದು ಎಂದು ಕೇಳಿದರೆ, ಇದನ್ನು ಕೇವಲ 30 ದಿನ ನೀವು ಮಾಡಿದರೂ ಸಾಕು. ಬ್ರಹ್ಮ ಮುಹೂರ್ತಕ್ಕೆ 30 ದಿನ ಮಾತ್ರ ಎದ್ದರೂ ಮನಸ್ಸಿನ ಒತ್ತಡ 60% ಕಡಿಮೆಯಾಗುತ್ತದೆ. ಕಾನ್ಸಂಟ್ರೇಷನ್ 3 ಪಟ್ಟು ಹೆಚ್ಚಾಗುತ್ತದೆ. ದೇಹದಲ್ಲಿ ಫ್ರೆಶ್ ಎನರ್ಜಿ ತುಂಬುತ್ತದೆ. ನೆಗೆಟಿವ್ ಥಾಟ್ಸ್ ನ್ಯಾಚುರಲಿ ಡಿಸಪಿಯರ್ ಆಗಿಬಿಡುತ್ತೆ. ಸ್ಪಿರಿಚುವಲ್ ಗ್ರೋತ್ ವಿಸಿಬಲಿ ಇನ್ಕ್ರೀಸಸ್ ಆಗಿಬಿಡುತ್ತೆ. ಹೀಗಾಗಿ ಇದನ್ನು ಟೈಮ್ ಆಫ್ ಗಾಡ್ಸ್ ಅಂತ ಯಾಕೆ ಕರೆಯುತ್ತಾರೆ ಎಂದು ಈಗ ನಿಮಗೆ ಗೊತ್ತಾಯಿತು ಅನಿಸುತ್ತೆ ಅಲ್ವಾ? ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಅಂತ ಅನಿಸಿದ್ದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದವರಿಗೂ ಶುರು ಮಾಡಲು ಯೋಚಿಸುತ್ತಿರುವವರಿಗೂ ಇದು ಒಂದು ಪ್ರೇರಣೆ ಆಗಿರಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನನ್ನ ಜ್ಞಾನಸಿಂಧು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.